ಚಿನ್ನ ಅಂದ್ರೆ ಯಾರಿಗ್ ತಾನೇ ಇಷ್ಟ ಇಲ್ಲ, ಎಲ್ರಿಗೂ ಕೂಡ ಚಿನ್ನ ಅಂದ್ರೆ ಇಷ್ಟ. ಆದ್ರೆ ಇದೀಗ ಬಂಗಾರ ಪ್ರಿಯರಿಗೆ ಇದು ಬಂಪರ್ ನ್ಯೂಸ್ ಅಂತಾನೆ ಹೇಳ್ಬೋದು. ಚಿನ್ನವನ್ನ ಖರೀದಿಸೋದಕ್ಕೆ ಇದೇ ಬೆಸ್ಟ್ ಟೈಮ್ ಅಂತ ಹೇಳಲಾಗ್ತಾ ಇದೆ. ಯಾರೆಲ್ಲ ಚಿನ್ನವನ್ನ ಖರೀದಿ ಮಾಡಬೇಕು ಅಂತ ಅನ್ಕೊಳ್ತಾ ಇದ್ರಿ, ಈ ಒಂದು ಸಮಯ ನಿಮ್ಗಾಗಿನೇ ಇರೋವಂಥದ್ದು. ಚಿನ್ನದ ದರದಲ್ಲಿ ದಿಢೀರ್ ಭಾರಿ ಇಳಿಕೆ ಆಗ್ತಾ ಇದೆ. ಚಿನ್ನದ ದರ ಕುಸಿತವನ್ನ ಕಂಡಿದೆ. ಬೆಳ್ಳಿ ರೇಟು ಕೂಡ ಡೌನ್ ಆಗಿದೆ. ಬಂಗಾರ ಪ್ರಿಯರಿಗೆ ಇದು ಬಂಪರ್ ನ್ಯೂಸ್. ಚಿನ್ನ ಖರೀದಿಸಲು ಇದೇ ಬೆಸ್ಟ್ ಟೈಮ್. ಚಿನ್ನದ ದರದಲ್ಲಿ ದಿಢೀರ್ ಭಾರಿ ಇಳಿಕೆಯಾಗಿದೆ. ಚಿನ್ನದ ದರ ಕುಸಿತ ಆಗಿರುವಂತದ್ದು. ಬೆಳ್ಳಿ ದರದಲ್ಲೂ ಕೂಡ ಕುಸಿತವನ್ನ ಕಂಡಿದೆ. ಬಂಗಾರ ಪ್ರಿಯರಿಗೆ ಇದು ಬಂಪರ್ ಆಫರ್ ಅಂತಾನೆ ಹೇಳ್ಬೋದು. ಎಲ್ಲರೂ ಕೂಡ ಬೇಸೆತ್ತಿ ಹೋಗಿದ್ರು, ಅಷ್ಟರ ಮಟ್ಟಿಗೆ ಚಿನ್ನ ಏರಿಕೆ ಆಗ್ತಾ ಇತ್ತು. ಇದೀಗ ಚಿನ್ನವನ್ನ ಖರೀದಿಸೋದಕ್ಕೆ ಗ್ರಾಹಕರಿಗೆ ಇದೊಂದು ಒಳ್ಳೆಯ ಸಮಯ. ಚಿನ್ನದ ದರ ಕುಸಿತ ಆಗಿದೆ. ಬೆಳ್ಳಿ ರೇಟಲ್ಲೂ ಕೂಡ ಕುಸಿತವನ್ನ ಕಂಡಿದೆ. ಬಂಗಾರ ಪ್ರಿಯರಿಗೆ ಇದು ಬಂಪರ್ ನ್ಯೂಸ್ ಅಂತಾನೆ ಹೇಳ್ಬೋದು. ಚಿನ್ನವನ್ನ ಖರೀದಿಸೋದಕ್ಕೆ ಇದೇ ಬೆಸ್ಟ್ ಟೈಮ್. ಚಿನ್ನದ ದರದಲ್ಲಿ ದಿಢೀರ್ ಭಾರಿ ಇಳಿಕೆಯಾಗಿದೆ. ಗ್ರಾಹಕರು ಕೂಡ ಪರದಾಟವನ್ನು ನಡೆಸ್ತಾ ಇದ್ರು. ಮದುವೆ ಅಥವಾ ಮತ್ತೊಂದು ಸಮಾರಂಭ ಬರ್ತಾ ಇದೆ ಅಂತ ಅಂದ್ರೆ ಚಿನ್ನ ಬಹಳ ಮುಖ್ಯವಾಗಿ ಬೇಕಾಗಿತ್ತು. ಇದೀಗ ಚಿನ್ನ ಪ್ರಿಯರಿಗೆ ಚಿನ್ನವನ್ನ ಖರೀದಿ ಮಾಡೋದಕ್ಕೆ ಇದು ಬೆಸ್ಟ್ ಸಮಯ ಅಂತ ಹೇಳ್ಬೋದು. ಚಿನ್ನದ ದರದಲ್ಲಿ ದಿಢೀರ್ ಭಾರಿ ಇಳಿಕೆಯಾಗಿದೆ. ನಿತ್ಯನೂ ಕೂಡ ಜನರು ಚಿನ್ನವನ್ನ ಖರೀದಿ ಮಾಡೋದಕ್ಕೆ ಪರದಾಟವನ್ನು ನಡೆಸ್ತಾ ಇದ್ರು. ಯಾಕಂತ ಅಂದ್ರೆ ಅದರಲ್ಲೂ ಕೂಡ ನಮ್ಮ ಭಾರತೀಯರು ಚಿನ್ನ ಅಂದ್ರೆ ಎಲ್ರಿಗೂ ಕೂಡ ಇಷ್ಟ. ಯಾವುದೇ ಒಂದು ಶುಭ ಸಮಾರಂಭ ಆಗ್ತಾ ಇದೆ ಅಂತ ಅಂದ್ರೂ ಕೂಡ ಅಲ್ಲಿ ಒಂದು ಯಶಸ್ಸಿನ ಕಾಣಿಕೆಯಾಗಿ ಚಿನ್ನವನ್ನ ಗಿಫ್ಟ್ ಕೊಡುವಂಥದ್ದು ಅಥವಾ ಉಡುಗೊರೆ ಮುಖಾಂತರ ಕೊಡುವಂಥದ್ದು ಇದು ಸಂಪ್ರದಾಯವಾಗಿ ಬೆಳೆದುಕೊಂಡು ಬಂದಿರುತ್ತೆ. ಆದ್ರೆ ಇತ್ತೀಚೆಗೆ ಚಿನ್ನವನ್ನ ತೆಗೆದುಕೊಳ್ಳೋದು ಸ್ವಲ್ಪ ಮಟ್ಟಿಗೆ ಕಷ್ಟ ಆಗ್ತಾ ಇತ್ತು. ಅದರಲ್ಲೂ ಕೂಡ ಮಧ್ಯಮ ವರ್ಗದವರು ಅಥವಾ ಬಡವರು ಯಾರೆಲ್ಲ ಇರ್ತಾರೆ ಅವ್ರಿಗೆ ಚಿನ್ನವನ್ನ ಖರೀದಿ ಮಾಡೋದಕ್ಕೆ ಆಗ್ತಾನೆ ಇರಲಿಲ್ಲ. ಅಷ್ಟರ ಮಟ್ಟಿಗೆ ಚಿನ್ನದ ದರ ಏರಿಕೆ ಆಗಿತ್ತು. ಆದ್ರೆ ಇದೀಗ ಅದು ಕಡಿಮೆ ಆಗಿರುವಂಥದ್ದು. ಚಿನ್ನದ ದರದಲ್ಲಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ. ಚಿನ್ನದ ದರ ಇಂದಿಗೆ ಏನ್ ರೇಟ್ ಇದೆ ಅಂತ ನಾವು ನೋಡೋದಾದ್ರೆ 24 ಕ್ಯಾರೆಟ್ 1 ಗ್ರಾಮ್ ಚಿನ್ನದ ದರ 14,597 ರೂಪಾಯಿ ಇದೆ. ಜೊತೆಯಲ್ಲಿ 22 ಕ್ಯಾರೆಟ್ 1 ಗ್ರಾಮ್ ಚಿನ್ನದ ದರ 13,380 ರೂಪಾಯಿ ಇರುವಂಥದ್ದು. ಇನ್ನು 24 ಕ್ಯಾರೆಟ್ 10 ಗ್ರಾಮ್ ಚಿನ್ನದ ದರವನ್ನ ನಾವು ನೋಡೋದಾದ್ರೆ 1,45,970 ರೂಪಾಯಿ ಇದೆ. 22 ಕ್ಯಾರೆಟ್ 10 ಗ್ರಾಮ್ ಚಿನ್ನದ ದರ 1,33,800 ರೂಪಾಯಿ ಇರುವಂಥದ್ದು. ಕೇವಲ ಚಿನ್ನದ ದರ ಅಷ್ಟೇ ಇಳಿಕೆಯಾಗಿಲ್ಲ, ಅದರ ಜೊತೆಯಲ್ಲಿ ಬೆಳ್ಳಿ ದರದಲ್ಲೂ ಕೂಡ ಇದೀಗ ಇಳಿಕೆಯನ್ನ ಕಾಣ್ತಾ ಇದ್ದೀವಿ. ಬೆಳ್ಳಿ ಬೆಲೆ 10,000 ಇಳಿಕೆ ಆಗಿದೆ. ಕೆಜಿ ಬೆಲೆ 2,45,000ಕ್ಕೆ ಇಳಿಕೆಯನ್ನ ಕಂಡಿರುವಂಥದ್ದು. ಹಾಗಾಗಿ ಯಾರೆಲ್ಲ ಚಿನ್ನವನ್ನ ತೆಗೆದುಕೊಳ್ಬೇಕು ಅಂತ ಅನ್ಕೊಂಡಿದ್ರೆ ಅವರೆಲ್ಲರಿಗೂ ಕೂಡ ಇದೊಂದು ರೀತಿಯಾಗಿ ಉತ್ತಮ ಸಮಯ ಅಂತ ಹೇಳ್ಬೋದು. ಜೊತೆಯಲ್ಲಿ ಶುಭ ಸಮಾರಂಭಗಳು ಇದೀಗ ಶುರುವಾಗ್ತಾ ಇದೆ. ಮದುವೆ ಕಾರ್ಯಗಳು ಶುರು ಆಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಅಫ್ಕೋರ್ಸ್ ಎಲ್ಲಾ ಮನೆಗಳಲ್ಲೂ ಕೂಡ ಚಿನ್ನವನ್ನ ಖರೀದಿ ಮಾಡ್ತಾರೆ. ಇದು ಒಂದು ಉತ್ತಮ ರೀತಿಯಲ್ಲಿ ಎಲ್ರಿಗೂ ಕೂಡ ನೆರವಾಗುತ್ತೆ ಅಂತ ಹೇಳಲೇಬಹುದು. ಆದ್ರೆ ಹೂಡಿಕೆಯನ್ನ ಮಾಡೋರಿಗೆ ಎಲ್ಲೋ ಒಂದು ಕಡೆ ಇದು ಪರಿಣಾಮವನ್ನ ಬೀರುವಂತ ಸಾಧ್ಯತೆಗಳು ಇರುವಂತದ್ದು. ಈಗ ಆಲ್ರೆಡಿ ಹೂಡಿಕೆ ಮಾರಿರೋರು ಇರ್ತಾರೆ, ಜೊತೆಯಲ್ಲಿ ಹೂಡಿಕೆ ಮಾಡೋರು ಇರ್ತಾರೆ. ಹಾಗಾಗಿ ಅವರಿಗೆ ಇದು ಎಲ್ಲೋ ಒಂದ್ ಕಡೆ ಎಫೆಕ್ಟ್ ಆಗುವಂತ ಲಕ್ಷಣಗಳು ಕಾಣಿಸ್ತಾ ಇರುವಂತದ್ದು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಶಿವು ನೇರ ಸಂಪರ್ಕದಲ್ಲಿದ್ದಾರೆ. ಶಿವು, ಇದೀಗ ಚಿನ್ನದ ದರದಿಂದ ಎಲ್ಲಾ ಜನರು ಕೂಡ ಬೇಸತ್ತು ಹೋಗಿದ್ರು. ಜೊತೆಯಲ್ಲಿ ಮಧ್ಯಮ ವರ್ಗದಲ್ಲಿ ಯಾರೆಲ್ಲ ಇದ್ದಾರೆ ಅವರಿಗೆ ಚಿನ್ನವನ್ನ ಖರೀದಿ ಮಾಡೋದು ಎಲ್ಲೋ ಒಂದ್ ಕಡೆ ಕಷ್ಟ ಆಗ್ತಾ ಇತ್ತು. ಆದ್ರೆ ಇದೊಂದು ಉತ್ತಮ ಸಮಯ ಅಂತ ಹೇಳ್ಬೋದು. ಯಾಕಂತ ಅಂದ್ರೆ ಚಿನ್ನದ ದರ ಆಗಿರ್ಬೋದು, ಬೆಳ್ಳಿ ದರ ಆಗಿರ್ಬೋದು, ಎರಡು ಕೂಡ ಇಳಿಕೆ ಆಗಿದೆ. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಸುಕನ್ಯಾ, ಈಗೇನು 24 ಕ್ಯಾರೆಟ್ನ ಬೆಲೆ ನೀವು ಹೇಳ್ದಂಗೆ 14,569 ರೂಪಾಯಿ ಏನಾಗಿತ್ತು, ಇನ್ನೂ 500 ರೂಪಾಯಿ ಕಡಿಮೆ ಆಗಿದೆ. ಅಂದರೆ 14,000ಕ್ಕೆ ಇದೀಗ ಬರ್ತಾ ಇರುವಂಥ ಅಪ್ಡೇಟ್ನ ಪ್ರಕಾರ 14,000ಕ್ಕೆ 22 ಕ್ಯಾರೆಟ್ನ ಗೋಲ್ಡ್ ಇವಾಗ ನಿಗದಿ ಆಗ್ತಿರೋಂಥದ್ದು ಚಿನ್ನಮಾರ ಪೇಟೆಯಲ್ಲಿ. ಈ ಒಂದು 22 ಕ್ಯಾರೆಟ್ನ ಗೋಲ್ಡು ಮತ್ತಷ್ಟು ಅಂದರೆ 12,800 ರೂಪಾಯಿಗೆ ಬಂದಿದೆ. ಇದು ನಿಜಕ್ಕೂ ಕೂಡ ನೀವು ಹೇಳ್ದಂಗೆ ಭಾರತೀಯರಿಗೆ, ಭಾರತದ ಚಿನ್ನದ ಪ್ರಿಯರಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳಬಹುದು. ಭಾಳಷ್ಟು ಜನ ನೀವು ಹೇಳ್ತಾ ಇದ್ರಿ ಮದುವೆ ಸಮಾರಂಭಗಳಿರ್ಬೋದು ಅಥವಾ ನಮ್ಮ ಮನೆಗೆ ನಮ್ಮ ಹೆಣ್ಮಕ್ಳಿಗೆ ಒಂದು ಸಣ್ಣದಾದಂಥ ಒಂದು ಚಿನ್ನನ ಮಾಡಿಡಬೇಕು, ಮದುವೆಗಳಿಗೆ ಮಾಡಿಡಬೇಕು ಅಂತನ್ನುವಂಥವ್ರಿಗೆ 18,000ವರೆಗೂ ಕೂಡ ಹೋಗಿತ್ತು. ಆ ವೇಳೆಯಲ್ಲಿ ನಿಜಕ್ಕೂ ಕೂಡ ನಾವು ಚಿನ್ನ ತೆಗೆದುಕೊಳ್ಳೋಕೆ ಸಾಧ್ಯನೇ ಇಲ್ಲ ಅನ್ನುವಂಥ ಒಂದು ಸ್ಥಿತಿಗೆ ತಲುಪಿಬಿಟ್ಟಿದ್ರು. ಆದರೆ ಈಗ ಸರಿಸುಮಾರು 4,000ದಷ್ಟು ಕಡಿಮೆ ಆಗಿದೆ
ಅಂತೇಳಿ ಹೇಳ್ಬೋದು. 14,000 ಅಂದರೆ ಪೀಕ್ ಅಂತಂದರೆ 14,000ಕ್ಕೆ ಹೋಗಿದ್ದಂಥ ಚಿನ್ನಾಭರಣದ 24 ಕ್ಯಾರೆಟ್ ಗೋಲ್ಡು ಈಗ 18ಕ್ಕೆ ಹೋಗಿದ್ದಂಥದ್ದು ಈಗ 14,000ಕ್ಕೆ ಬಂದಿದೆ. ಹಾಗಾಗಿ ಯುದ್ಧದ ಎಫೆಕ್ಟ್ ಏನಿದೆ, ಆ ಯುದ್ಧದ ಎಫೆಕ್ಟು ಚಿನ್ನ ಕಡಿಮೆ ಆಗ್ತಾ ಇದೆ. ಯುದ್ಧ ಆದಾಗೆಲ್ಲ ಕೂಡ ಚಿನ್ನದ ರೇಟ್ ಜಾಸ್ತಿ ಆಗ್ತಾ ಇತ್ತು, ಆದರೆ ಇದೀಗ ಈ ಯುದ್ಧದಲ್ಲಿ ಚಿನ್ನದ ರೇಟ್ ಇಳಿಕೆ ಆಗ್ತಾ ಇದೆ. ಅಂತಂದರೆ ಡಾಲರ್ನ ಬೆಲೆ ಜಾಸ್ತಿ ಆಗ್ತಾ ಇರುವಂಥದ್ದೇ ಚಿನ್ನದ ಬೆಲೆ ಇಳಿಯೋದಕ್ಕೆ ಕಾರಣ ಅಂತೇಳಿ ಆರ್ಥಿಕ ತಜ್ಞರು ಹೇಳ್ತಾ ಇರುವಂಥದ್ದು. ಎಲ್ಲರೂ ಕೂಡ ಡಾಲರ್ ಈಗಾಗಲೇ ಕಚ್ಚಾ ತೈಲ ಒಂದು ಬ್ಯಾರೆಲ್ಗೆ $119ರಿಂದ $120 ಹೋಗಿದೆ. ಹಾಗಾಗಿ ಎಲ್ಲರೂ ಕೂಡ ಅಲ್ಲಿ ಡಾಲರ್ನಲ್ಲಿ ಇನ್ವೆಸ್ಟ್ ಮಾಡುವಂಥದ್ದಕ್ಕೆ ಮುಖ ಮಾಡಿರುವಂಥದ್ದು. ಆ ಕಾರಣಕ್ಕೆ ಚಿನ್ನದ ಬೆಲೆ ಕಡಿಮೆ ಆಗ್ತದೆ. ಇನ್ನೇನು ಡಿಮ್ಯಾಂಡ್ ಆ್ಯಂಡ್ ಸಪ್ಲೈಯಲ್ಲಿ ಕಡಿಮೆ ಆಗಿದೆಯಾ ಅಂತ ನೋಡೋದಾದರೆ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈಯಲ್ಲಿ ಅದೇ ರೀತಿಯಲ್ಲಿ ಇದೆ. ಆದರೆ ಹೂಡಿಕೆ ಚೇಂಜ್ ಆಗ್ತಾ ಇರೋದ್ರಿಂದ, ಡಾಲರ್ ಶಕ್ತಿ ಪಡ್ಕೊಳ್ತಾ ಇರೋದ್ರಿಂದ ಈಗಾಗಲೇ ಭಾರತದ ರೂಪಾಯಿ ವಿರುದ್ಧವಾಗಿ ಭಾರತದ ರೂಪಾಯಿ 94 ರೂಪಾಯಿಗೆ ತಲುಪಿದೆ $1. ಸೊ ಇದು ಸಾರ್ವಕಾಲಿಕವಾಗಿ ಕುಸಿತ ಕಂಡಿರುವಂಥದ್ದು. ಸೊ ಹಾಗಾಗಿ ಈಗ ಎಲ್ಲರೂ ಕೂಡ ಆ ಕಡೆ ಮುಖ ಮಾಡಿದ್ದಾರೆ. ಅದರಿಂದಾಗಿ ಇವಾಗ ಚಿನ್ನದ ಬೆಲೆ ಕುಸಿತಾ ಇದೆ. ನೀವು ಹೇಳ್ದಂಗೆ ಇನ್ನೂ ಇದು ಸಕಾಲ ಯಾರಾದರೂ ಚಿನ್ನ ತೆಗೆದುಕೊಳ್ಬೇಕು ಅಂತ ಏನಾದರೂ ಮನಸ್ಸು ಮಾಡಿದರೆ, ಚಿನ್ನ ಇಡಬೇಕು ಅಂತ ಇದ್ದರೆ ಇದು ಒಂದು ಸಕಾಲ ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡ್ಕೊಳ್ಳೋಂಥದ್ದಕ್ಕೆ. ಅದನ್ನು ಹೊರತುಪಡಿಸಿದ್ರೆ ಇನ್ನೂ ಕೂಡ ಒಂದು 500ರಿಂದ 600 ರೂಪಾಯಿ ಕಡಿಮೆ ಆಗೋ ಸಾಧ್ಯತೆ ಇದೆ ಅನ್ನುವಂಥದ್ದು ತಜ್ಞರ ಹೇಳಿಕೆ. ಅಂದರೆ ಇನ್ನೂ ಎಷ್ಟು ದಿನಗಳ ಕಾಲ ಈ ವಾರ್ ಮುಂದುವರಿಯುತ್ತೆ, ವಾರ್ ಮುಂದುವರೆದಂಥ ಸಂದರ್ಭದಲ್ಲಿ ಇನ್ನೂ ಏನು ಕಚ್ಚಾ ತೈಲ ಇಡೀ ಪ್ರಪಂಚಕ್ಕೆ ಸಪ್ಲೈ ಆಗೋದು ಎಷ್ಟು ಕಡಿಮೆ ಆಗುತ್ತೆ, ಆ ವೇಳೆಯಲ್ಲಿ ಉಳಿಕೆ ಇರುವಂಥ ಕಚ್ಚಾ ತೈಲಗಳ ಒಂದು ಸಪ್ಲೈ ಮಾಡುವಂಥ ದೇಶಗಳೇನಿದ್ದಾವೆ, ಅಮೆರಿಕ ಏನಿದೆ, ಅಂಥ ಒಂದು ರಾಷ್ಟ್ರಗಳಿಂದ ತೆಗೆದುಕೊಳ್ಬೇಕಾಗಿರುತ್ತೆ. ಆಗ ಅವ್ರು ಎಷ್ಟು ಜಾಸ್ತಿ ಮಾಡ್ತಾರೆ ಅದ್ರ ಮೇಲೂ ಕೂಡ ಹೋಗುತ್ತೆ. ಹಾಗಾಗಿ ಇನ್ನೂ ಅಂದರೆ ಇವತ್ತು ನಾಳೆ ಈ ವಾರದಲ್ಲಿ ನಿರ್ಧಾರ ಆಗುವಂಥ ಸಾಧ್ಯತೆ ಇದೆ. ಸದ್ಯಕ್ಕೆ ಚಿನ್ನ ಮತ್ತು ಬೆಳ್ಳಿ ಇಳಿಕೆ ಆಗಿರೋದ್ರಿಂದ ಇದು ಭಾರತದ ಚಿನ್ನದ ಪ್ರಿಯರು ಇನ್ವೆಸ್ಟ್ ಮಾಡುವಂಥದ್ದಕ್ಕೆ ಅಥವಾ ತೆಗೆದಿಟ್ಕೊಳ್ಳುವಂಥದ್ದಕ್ಕೆ ಸಕಾಲನೇ ಆಗಿದೆ. ಸುಕನ್ಯಾ. ಎಸ್ ಶಿವು, ಇನ್ನೊಂದ್ ಕಡೆನಲ್ಲಿ ಎಲ್ಲೋ ಒಂದ್ ಕಡೆ ಯುದ್ಧ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಆಟೋಮೆಟಿಕ್ ಆಗಿ ಚಿನ್ನದ ದರ ಏರಿಕೆ ಆಗುತ್ತೆ. ಆದ್ರೆ ಈ ಬಾರಿ ಇಳಿಕೆ ಆಗ್ತಾ ಇದೆ. ಮುಂದೆ ಹೇಗೆ ಚಿನ್ನ ಏರಿಕೆ ಆಗುತ್ತಾ ಅಥವಾ ಇಳಿಕೆ ಆಗುತ್ತಾ? ಇನ್ನೊಂದ್ ಕಡೆನಲ್ಲಿ ಎಲ್ಲೋ ಒಂದ್ ಕಡೆ ಹೂಡಿಕೆದಾರರಿಗೂ ಕೂಡ ಇದರಿಂದ ಎಫೆಕ್ಟ್ ಆಗುವಂತ ಲಕ್ಷಣಗಳು ಕಾಣಿಸ್ತಾ ಇದೆ. ಈಗಾಗಲೇ ನೀವು ನೋಡಬಹುದು, ಇಲ್ಲಿ ಭಾರತದ ಷೇರು ಮಾರುಕಟ್ಟೆಯಲ್ಲಿ ರಕ್ತಪಾತವೇ ಆಗೋಗಿದೆ. 18 ಲಕ್ಷ ಕೋಟಿಯಷ್ಟು ನಷ್ಟ ಆಗೋಗಿರುವಂಥದ್ದು. 72,000 ಆಜುಬಾಜು ಬಂದು ನಿಂತ್ಕೊಂಡಿದೆ ಇವತ್ತಿನ ಸೆನ್ಸೆಕ್ಸು. ನಿಫ್ಟಿ ಕೂಡ ಸುಮಾರು 2.5% ಅಷ್ಟು ಕಳ್ಕೊಂಡಿದೆ. ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳಲ್ಲೂ ಕೂಡ 3% ಅಷ್ಟು ಆಯಾ ದೇಶಗಳ ಷೇರು ಮಾರುಕಟ್ಟೆ ಕುಸಿತ ಕಂಡಿರುವಂಥದ್ದು ಬೆಳಗ್ಗೆಯಿಂದಲೂ ಕೂಡ ನಾವು ನೋಡ್ತಾ ಇದ್ದೀವಿ. ಈ ಒಂದು ಸಿನಾರಿಯೋವನ್ನು ನೋಡಿದ್ರೆ ಚಿನ್ನದ ದರ ಇನ್ನೊಂದು ಸ್ವಲ್ಪ ಕುಸಿಯುವಂಥ ಸಾಧ್ಯತೆ ಇದೆ. ಆದರೆ ಇದೆಲ್ಲವೂ ಕೂಡ ಯುದ್ಧ, ಮಧ್ಯಪ್ರಾಚ್ಯದಲ್ಲಿ ನಡೀತಿರ್ತಕ್ಕಂಥ ಯುದ್ಧ ಯಾವ ಸ್ಥಿತಿಗೆ ಬಂದು ತಲುಪುತ್ತೆ ಅನ್ನೋ ಆಧಾರದ ಮೇಲೇ ನಿಂತ್ಕೊಂಡಿರುತ್ತೆ. ಡಾಲರು ಮತ್ತೆ ಏನಾದ್ರು ಸ್ಟೇಬಲ್ ಆದರೆ ಚಿನ್ನದ ಕಡೆ ಹೋಗ್ತಾರೆ, ಇಲ್ಲ ಅಂತ ಹೇಳಿದ್ರೆ ಮತ್ತೆ ಬೇರೆ ಕಡೆ ಹೂಡಿಕೆ ಮಾಡುವಂಥದ್ದಕ್ಕೂ ಹೋಗ್ತಾರೆ. ಸೊ ಇದು ನಿಜಕ್ಕೂ ಕೂಡ ಈ ವಾರದಲ್ಲಿ ಏನಾಗುತ್ತೆ ಅನ್ನುವಂಥದ್ದು ಹೂಡಿಕೆದಾರರು ಒಂದು ಕಣ್ಣರಳಿಸ್ಕೊಂಡು ನೋಡ್ತಾ ಇರುವಂಥದ್ದು. ಈ ಯುದ್ಧ ಪರಿಸ್ಥಿತಿ ಏನಾಗುತ್ತೆ ಅನ್ನೋದು ಆಧಾರದ ಮೇಲೇ ಈ ಜಗತ್ತಿನ ಎಂಟೈರ್ ಎಕಾನಮಿ ಕೂಡ ನಿಂತ್ಕೊಂಡಿದೆ ಅಂತ ಹೇಳ್ಬೋದು. ಸುಕನ್ಯಾ. ಎಸ್, ಧನ್ಯವಾದಗಳು ಶಿವು ಹೆಚ್ಚಿನ ಮಾಹಿತಿಗಾಗಿ.